ಎಐ ಹಾಗೆ ಡಾಟಾ ಸೆಂಟರ್ ಸೆಕ್ಟರಲ್ಲಿ ಸರ್ವಿಸನ್ನು ಪ್ರೊವೈಡ್ ಮಾಡ್ತಿರುವಂಥ ಒಂದು ಕಂಪನಿಯ IPO ಓಪನ್ ಆಗಿದೆ. ಇದು ಗ್ರೇ ಮಾರ್ಕೆಟಲ್ಲಿ ತುಂಬ ಹೈಪನ್ನು ಕ್ರಿಯೇಟ್ ಮಾಡ್ತಿದೆ. ಕರೆಂಟ್ಲಿ ಇದರ ಗ್ರೇ ಮಾರ್ಕೆಟ್ ಪ್ರೀಮಿಯಂ 75%ಗೂ ರೈಸ್ ಆಗಿದೆ. ಹಾಗಾದರೆ ಕಂಪನಿ ಯಾವುದು, ಏನು ಬಿಸ್ನೆಸ್ಸನ್ನು ಪ್ರೊವೈಡ್ ಮಾಡುತ್ತೆ, ಕಂಪನಿಯ ಪ್ರಾಫಿಟ್ ಎಷ್ಟು, ವ್ಯಾಲ್ಯೂಯೇಷನ್ ಯಾವ ರೀತಿ ಇದೆ, ಇದರ ಕರೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ, ಲಿಸ್ಟಿಂಗ್ ಏನನ್ನು ಪಡಿಬೋದಾ, IPOದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದೇನು ಅಂತ ಎಲ್ಲ ಡೀಟೇಲನ್ನು ತಿಳ್ಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ. ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಚಾನಲಿಸ್ಟ್. ESDS ಸಾಫ್ಟ್ವೇರ್ ಸೊಲ್ಯೂಷನ್ ಅಂತ ಕಂಪನಿಯ ಹೆಸರು. ಇದರ IPO ಕರೆಂಟ್ಲಿ ಓಪನ್ ಆಗಿದೆ. ಮೊದಲನೇದಾಗಿ ಕಂಪನಿಯ ಓವರ್ ವ್ಯೂವನ್ನು ನೋಡೋದಾದರೆ ESDS ಸಾಫ್ಟ್ವೇರ್ ಸೊಲ್ಯೂಷನ್ ಲಿಮಿಟೆಡ್ ಏನಿದೆ, ಇದು ಇನ್ಕಾರ್ಪೊರೇಟೆಡ್ ಆದಂಥದ್ದು 2005ರಲ್ಲಿ. ಇದು ಏನು ಸರ್ವಿಸನ್ನು ಪ್ರೊವೈಡ್ ಮಾಡುತ್ತೆ, ಡಾಟಾ ಸೆಂಟರ್ ಇರ್ಬೋದು, ಅದೇ ರೀತಿ ಕ್ಲೌಡ್ ಸ್ಟೋರೇಜ್ ಅದರ ಮ್ಯಾನೇಜ್ಮೆಂಟ್ ಇರ್ಬೋದು, ಅದೇ ರೀತಿ ಅದಕ್ಕೆ ರಿಲೇಟೆಡ್ ಇರುವಂಥ ಸಾಫ್ಟ್ವೇರ್ ಸೊಲ್ಯೂಷನನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗುತ್ತೆ. ಮೊದಲನೇದಾಗಿ ಕಂಪ್ನಿ ಏನು ಸರ್ವಿಸನ್ನು ಪ್ರೊವೈಡ್ ಮಾಡುತ್ತೆ, ಒಂದು ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್. ಕಂಪ್ನಿಗಳಿಗೆ ಕಂಪ್ಯೂಟಿಂಗ್ ಪವರ್ ಬೇಕಾಗುತ್ತೆ, ಡಾಟಾವನ್ನು ಸ್ಟೋರೇಜ್ ಮಾಡಲಿಕ್ಕೆ ಒಂದಷ್ಟು ಸ್ಟೋರೇಜ್ ಫೆಸಿಲಿಟಿ ಬೇಕಾಗುತ್ತೆ ಅಂತ ಹೇಳಿದ್ರೆ ಸರ್ವರ್ಗಳು ಬೇಕಾಗುತ್ತೆ. ಅದಕ್ಕೆ ರಿಲೇಟೆಡ್ ಆದ ಸರ್ವಿಸನ್ನು ಈ ಕಂಪನಿ ಪ್ರೊವೈಡ್ ಮಾಡುತ್ತೆ, ಸರ್ವರ್ಗಳನ್ನು ಪ್ರೊವೈಡ್ ಮಾಡುತ್ತೆ, ಅದೇ ರೀತಿ ಡಾಟಾವನ್ನು ಸ್ಟೋರ್ ಮಾಡಲಿಕ್ಕೆ ಕ್ಲೌಡ್ ಸ್ಟೋರೇಜ್ಗಳನ್ನು ಪ್ರೊವೈಡ್ ಮಾಡುತ್ತೆ, ಅದೇ ರೀತಿ ಅದನ್ನು ಮ್ಯಾನೇಜ್ ಕೂಡ ಮಾಡುತ್ತೆ. ಯಾವುದೊಂದು ಕಂಪ್ನಿಗೆ ತನ್ನ ಒಂದಷ್ಟು ಡಾಟಾವನ್ನು ಸ್ಟೋರ್ ಮಾಡಬೇಕು, ಸರ್ವರ್ನ ಅವಶ್ಯಕತೆ ಇತ್ತು ಅಂಥೇಳಿ ಅದನ್ನು ಈ ಕಂಪನಿ ಫೆಸಿಲಿಟೇಟ್ ಮಾಡುತ್ತೆ. ಸೊ ಈ ಸರ್ವಿಸನ್ನು ಇಲ್ಲಿ ಡಾಟಾ ಸೆಂಟರ್ ರಿಲೇಟೆಡ್ ಸರ್ವಿಸ್ ಇರ್ಬೋದು, GPU ಆ್ಯಸ್ ಅ ಸರ್ವಿಸ್, ಅದೇ ರೀತಿ ಪಬ್ಲಿಕ್ ಕ್ಲೌಡ್, ಅದೇ ರೀತಿ ಪ್ರೈವೇಟ್ ಕ್ಲೌಡ್ ಏನಿದೆ, ಈ ಎಲ್ಲ ಸರ್ವಿಸನ್ನು ಇನ್ಫ್ರಾಸ್ಟ್ರಕ್ಚರ್ ಆ್ಯಸ್ ಅ ಸರ್ವಿಸ್ ಅಂತ ಒಂದು ಬಿಸ್ನೆಸ್ ಕ್ಯಾಟಗರಿಯಲ್ಲಿ ಇದು ಕೇಟರ್ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ ಇರುವಂಥದ್ದು ಮ್ಯಾನೇಜ್ಡ್ ಸರ್ವಿಸ್ ಅಂತ. ಸೊ ಕೇವಲ ಈ ಕ್ಲೌಡ್ ಸರ್ವಿಸನ್ನು ಕೊಡೋದು ಅಲ್ಲದೆ ಅದಕ್ಕೆ ಬೇಕಾಗುವಂಥ ಕಂಪ್ಲೀಟ್ ಮ್ಯಾನೇಜ್ಮೆಂಟನ್ನು ಕೂಡ ಈ ಕಂಪನಿ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಇರುವಂಥದ್ದು ಸಾಫ್ಟ್ವೇರ್ ಅಥವಾ ಸಾಫ್ಟ್ವೇರ್ ಆ್ಯಸ್ ಅ ಸರ್ವಿಸ್. ಸೊ ಈ ಸರ್ವರ್ ರಿಲೇಟೆಡ್, ಅದೇ ರೀತಿ ಕ್ಲೌಡ್ ಮ್ಯಾನೇಜ್ಮೆಂಟ್ ರಿಲೇಟೆಡ್, ನೆಟ್ವರ್ಕಿಂಗ್ ರಿಲೇಟೆಡ್, ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಒಂದಷ್ಟು ಸಾಫ್ಟ್ವೇರ್ಗಳನ್ನು ಕಂಪನಿ ಪ್ರೊವೈಡ್ ಮಾಡುತ್ತೆ. ಸೊ ಅದರಿಂದನೂ ಕೂಡ ಒಂದಷ್ಟು ಇನ್ಕಮ್ ಕಂಪ್ನಿಗೆ ಬರುತ್ತೆ. ಸೊ ಹಾಗಾದರೆ ಈ ಕಂಪನಿಯ ಕಸ್ಟಮರ್ ಯಾರ್ಯಾರು? ಕಂಪನಿ ಮೇನ್ಲಿ ಇಲ್ಲಿ 3 ಕ್ಯಾಟಗರಿ ಇರುವಂಥದ್ದು. ಒಂದು ಎಂಟರ್ಪ್ರೈಸಸ್, ಒಂದಷ್ಟು ಕಂಪ್ನಿಗಳಿಗೆ ಇದು ಸರ್ವಿಸನ್ನು ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಗೌರ್ಮೆಂಟ್ಗೆ 55% ಕಂಪನಿಗಳಿಗೆ ಸರ್ವಿಸನ್ನು ಪ್ರೊವೈಡ್ ಮಾಡುತ್ತೆ, ಗೌರ್ಮೆಂಟ್ಗೆ 27% ಇಲ್ಲಿ ಸರ್ವಿಸನ್ನು ಪ್ರೊವೈಡ್ ಮಾಡುತ್ತೆ. ಅದೇ ರೀತಿ BFSI ಬ್ಯಾಂಕ್ಸ್ ಇರ್ಬೋದು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಇನ್ಶೂರೆನ್ಸ್ ರಿಲೇಟೆಡ್ ಕಂಪನಿಗಳಿಗೆ ಇಲ್ಲಿ 17% ಸರ್ವಿಸನ್ನು ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ 2026 ಫಿನಾನ್ಷಿಯಲ್ ಇಯರ್ 2026ರಲ್ಲಿ 2500 ಕಸ್ಟಮರನ್ನು ಈ ಕಂಪನಿ ಹೊಂದಿದೆ. ಅದೇ ರೀತಿ ಕಂಪನಿಯ ಆರ್ಡರ್ ಬುಕ್ಕನ್ನು ನಾವು ನೋಡೋದರೆ ಕರೆಂಟ್ಲಿ ಇದು ಒಂದು ಇಂಟರ್ನ್ಯಾಷನಲ್ ಆರ್ಡರ್ ಬುಕ್ ಕೂಡ ಇರುವಂಥದ್ದು. 19,000 crore ಒಂದು ಆರ್ಡರ್ ಬುಕ್ ಇರುವಂಥದ್ದು. 5 ವರ್ಷದೊಂದು ಕಾಂಟ್ರಾಕ್ಟ್ ಕಂಪನಿ ಮಾಡಿಕೊಂಡಿದೆ. ಒಂದು ಆಸ್ಟ್ರೇಲಿಯನ್ AI ಕಂಪನಿ ಜೊತೆ, ನಿಯೋಕ್ಲೌಡ್ ಕಂಪನಿ ಜೊತೆ, ಶರೋನ್ AI ಅಂತ ಆ ಕಂಪ್ನಿಯ ಜೊತೆ ಒಂದು ಅಗ್ರಿಮೆಂಟನ್ನು ಕೂಡ ಮಾಡ್ಕೊಂಡಿರುವಂಥದ್ದು 19,000 crore. ನೆಕ್ಸ್ಟ್ ಡೊಮೆಸ್ಟಿಕ್ ಆರ್ಡರ್ ಬುಕ್ಕನ್ನು ನೋಡೋದರೆ ಕಂಪನಿ ಹತ್ರ ಇರುವಂಥ ಕರೆಂಟ್ಲಿ ಆರ್ಡರ್ಗಳನ್ನು ನೋಡೋದರೆ ಅರೌಂಡ್ 980 crore ಒಂದು ಆರ್ಡರ್ ಬುಕ್ ಇರುವಂಥದ್ದು. ಫಿನಾನ್ಷಿಯಲ್ ಇಯರ್ 27ನಲ್ಲಿ 339 ಕೋಟಿ, 28ಅಲ್ಲಿ 215, 29ನಲ್ಲಿ 104 ಕೋಟಿ ರೂಪಾಯಿ ಆರ್ಡರ್ ಬುಕ್ ಕರೆಂಟ್ಲಿ ಇರುವಂಥದ್ದು. ಇದರ ರೆವಿನ್ಯೂವನ್ನು ನಾವು ನೋಡೋದಾದರೆ ಆಗಲೇ ಹೇಳಿದಾಗೆ IASS ಇಲ್ಲಿ 43% ರೆವಿನ್ಯೂ ಬರುವಂಥದ್ದು. ನೆಕ್ಸ್ಟ್ ಮ್ಯಾನೇಜ್ಡ್ ಸರ್ವಿಸಲ್ಲಿ 41% ಬರುವಂಥದ್ದು. SaaSಲ್ಲಿ ಅರೌಂಡ್ 15% ರೆವಿನ್ಯೂ ಕಂಪ್ನಿಗೆ ಕರೆಂಟ್ಲಿ ಬರ್ತಾ ಇದೆ. ಸೊ FY 26ಅಲ್ಲಿ 472 crore ರೆವಿನ್ಯೂವನ್ನು ಕಂಪನಿ ಮಾಡ್ತಾ ಇರುವಂಥದ್ದು. ಇದೊಂದು 720 crore IPO ಆಗುತ್ತೆ. ಈ IPO ಹಣವನ್ನು ಕಂಪನಿ ಏನು ಮಾಡುತ್ತೆ ಅಂತ ನೋಡೋದ್ರೆ ಅಪ್ರಾಕ್ಸಿಮೇಟ್ಲಿ 576 ಕೋಟಿಯನ್ನು ಕಂಪನಿ ಹೊಸದಾಗಿ ಇನ್ಸ್ಟಾಲೇಷನ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್ ಎಕ್ವಿಪ್ಮೆಂಟ್ ಆ್ಯಂಡ್ ಅದರ್ ಇನ್ಫ್ರಾಸ್ಟ್ರಕ್ಚರ್ ಅದನ್ನು ಪರ್ಚೇಸ್ ಮಾಡಲಿಕ್ಕೆ, ಅದನ್ನು ಡೆವಲಪ್ ಮಾಡಲಿಕ್ಕೆ ಈ 576 ಕೋಟಿಯನ್ನು ಯೂಸ್ ಮಾಡುತ್ತೆ. ಉಳಿದ ರಿಮೈನಿಂಗ್ ಅಮೌಂಟ್ ಏನಿದೆ ಅದನ್ನು ಜನರಲ್ ಕಾರ್ಪೊರೇಟ್ ಪರ್ಪಸ್ಗೋಸ್ಕರ ಯೂಸ್ ಮಾಡುತ್ತೆ. ಅದಾದ ನಂತರ ಪ್ರಮೋಟರ್ ಎಷ್ಟು ಡೈಲ್ಯೂಟ್ ಮಾಡ್ತಾರೆ ಈ IPOದಲ್ಲಿ ಅಂತ ನೋಡಿದರೆ ಕರೆಂಟ್ಲಿ ಪ್ರಮೋಟರ್, ಅದೇ ರೀತಿ ಪ್ರಮೋಟರ್ ಗ್ರೂಪ್ ಹತ್ರ ಒಂದು 46% ಶೇರ್ ಇರುವಂಥದ್ದು. ಈ ಫ್ರೆಶ್ ಇಶ್ಯೂ ಆದ ನಂತರ 39.5% ಶೇರ್ ಪ್ರಮೋಟರ್ ಹತ್ರ ಉಳಿಯುತ್ತೆ. ಸೊ ಯಾಕೆ ಇಷ್ಟು ಕಡಿಮೆ ಆಗುತ್ತೆ? ಆಲ್ರೆಡಿ ಒಂದಷ್ಟು ಪ್ರೈವೇಟ್ ಇಕ್ವಿಟಿಗೆ ಕಂಪನಿ ತನ್ನ ಶೇರ್ಸನ್ನು, ಕಂಪನಿ ಪ್ರಮೋಟರ್ ತನ್ನ ಶೇರ್ಸನ್ನು ಡೈಲ್ಯೂಟ್ ಮಾಡಿ ಒಂದಷ್ಟು ಈಕ್ವಿಟಿಯನ್ನು ರೈಸ್ ಮಾಡಿದರೆ ಆ ಕಾರಣದಿಂದ ಪ್ರಮೋಟರ್ ಹತ್ರ ಸ್ವಲ್ಪ ಕಡಿಮೆನೇ ಸ್ಟೇಕ್ ಇದೆ. ಅದೇ ರೀತಿ ಆ್ಯಂಕರ್ ಇನ್ವೆಸ್ಟರನ್ನು ನಾವು ನೋಡಿದ್ರೆ IPO ಯಾವುದೊಂದು ಕಂಪನಿ IPOನ ಅಲಾಟ್ ಮಾಡಲಿಕ್ಕಿಂತ ಮುಂಚೆ, ಜನರಲ್ ಪಬ್ಲಿಕ್ಗೆ ಅಲಾಟ್ ಮಾಡಲಿಕ್ಕಿಂತ ಮುಂಚೆ ಒಂದಷ್ಟು ಆ್ಯಂಕರ್ ಇನ್ವೆಸ್ಟರ್ ಹತ್ರ ಅಮೌಂಟನ್ನು ರಿಸೀವ್ ಮಾಡುತ್ತೆ ಅಥವಾ ಅವರಿಗೆ ಒಂದಷ್ಟು ಅಲಾಟ್ಮೆಂಟನ್ನು ಕೊಡುತ್ತೆ. ಆ್ಯಂಕರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಮ್ಯೂಚುವಲ್ ಫಂಡ್ ಇರ್ಬೋದು, PFI ಇರ್ಬೋದು, ಈ ರೀತಿಯ DIF FIAಗಳಿಗೆ ಒಂದಷ್ಟು ಅಲಾಟ್ಮೆಂಟನ್ನು ಮಾಡುತ್ತೆ. ಅಲ್ಲಿ 216 ಕೋಟಿ ರೂಪಾಯಿನ ರೈಸ್ ಮಾಡಿದೆ. ಅಪ್ರಾಕ್ಸಿಮೇಟ್ಲಿ 50 ಲಕ್ಷ ಶೇರ್ಗಳನ್ನು ಮಾರಾಟ ಮಾಡಿ 429 ರೂಪಾಯಿಗೆ ಇಲ್ಲಿ ಮಾರಾಟ ಮಾಡಿರುವಂಥದ್ದು ಹೈಯರ್ ಬ್ಯಾಂಡಲ್ಲಿ. ಸೊ ಕ್ವಾಂಟ್ ಮ್ಯೂಚುವಲ್ ಫಂಡ್ ಏನಿದೆ ಅದು ಕೂಡ ಒಂದು ಒನ್ ಆಫ್ ದಿ ಆ್ಯಂಕರ್ ಇನ್ವೆಸ್ಟರ್ ಆಗುತ್ತೆ ಈ IPOದಲ್ಲಿ. ನೆಕ್ಸ್ಟ್ ಇದರ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಕಡೆ ಬರೋದರೆ ಇಲ್ಲಿ
ಟೋಟಲ್ ಇನ್ಕಮನ್ನು ನೋಡೋದ್ರೆ ಫಿನಾನ್ಷಿಯಲ್ ಇಯರ್ 24 292 ಕೋಟಿ ರೂಪಾಯಿ ರೆವಿನ್ಯೂ ಇತ್ತು, ಟೋಟಲ್ ಇನ್ಕಮ್ ಇತ್ತು. ಅದು ಫಿನಾನ್ಷಿಯಲ್ ಇಯರ್ 26 480 ಕೋಟಿ ರೂಪಾಯಿ ಆಗಿರುವಂಥದ್ದು. ರೆವೆನ್ಯೂ ಫ್ರಮ್ ಆಪರೇಷನ್ಸನ್ನು ನೋಡೋದ್ರೆ 286 ಕೋಟಿ ಇತ್ತು, ಈಗ ಅದು 472 ಕೋಟಿಗೆ ಹೋಗಿರುವಂಥದ್ದು. ಅದೇ ರೀತಿ ಎಬಿಡ್ಡಾ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿವಿಡೆಂಟ್ ಆ್ಯಂಡ್ ಅಮೌಂಟೈಸೇಷನ್ ಅನ್ನು ನೋಡೋದ್ರೆ ಕರೆಂಟ್ಲಿ 234 ಕೋಟಿ ಇರುವಂಥದ್ದು. ಹಾಗೆ ಇಂಪಾರ್ಟೆಂಟ್ ಇರುವಂಥದ್ದು ಪ್ಯಾಟ್. FY 24 13 ಕೋಟಿ ರೂಪಾಯಿ ಪ್ರಾಫಿಟನ್ನು ಇದು ಮಾಡಿದ್ದು. ಕರೆಂಟ್ಲಿ 120 ಕೋಟಿ ರೂಪಾಯಿ ಪ್ರಾಫಿಟ್ಗೆ ಜಂಪ್ ಆಗಿದೆ. ಪ್ರೀವಿಯಸ್ ಇಯರ್ ಇಲ್ಲಿ 55 ಕೋಟಿ ರೂಪಾಯಿ ಪ್ರಾಫಿಟನ್ನು ಮಾಡಿತ್ತು. ಸೊ ಪ್ರಾಫಿಟ್ ಕೂಡ ಒಂದು ಹ್ಯೂಜ್ ಜಂಪ್ ಆಗ್ತಿರುವಂಥದ್ದು ಪಾಸಿಟಿವ್ ಆಗುತ್ತೆ, ಸ್ಟ್ರಾಂಗ್ ಆಗಿ ಪ್ರಾಫಿಟ್ ಗ್ರೋ ಆಗ್ತಾ ಇದೆ. ಅದೇ ರೀತಿ ರೆವಿನ್ಯೂ ಕೂಡ ಇಯರ್ ಬೈ ಇಯರ್ ಬೆಟರ್ ಆಗಿ ಗ್ರೋ ಆಗ್ತಾ ಇದೆ. ಬಾರೋಯಿಂಗ್ಸನ್ನು ನೋಡಿದ್ರೆ ಇಯರ್ ಬೈ ಇಯರ್ ಬಾರೋಯಿಂಗ್ಸ್ ಕಡಿಮೆ ಆಗ್ತಿದೆ. ಕರೆಂಟ್ಲಿ 42 ಕೋಟಿ ರೂಪಾಯಿ 43 ಕೋಟಿ ರೂಪಾಯಿ ಬಾರೋಯಿಂಗ್ ಇಲ್ಲಿ ಇರುವಂಥದ್ದು. ಹಾಗೆ ವ್ಯಾಲ್ಯೂಯೇಷನ್ಸ್ ಕಡೆ ಗಮನವನ್ನು ಕೊಡೋದರೆ ಕರೆಂಟ್ಲಿ IPOನ ಪ್ರೈಸ್ ಅರೌಂಡ್ 429 ಅಂತ ನಾವು ಇಟ್ಕೊಳ್ಳೋದಾದರೆ ಹೈಯರ್ ಎಂಡಲ್ಲಿ ಅಪ್ರಾಕ್ಸಿಮೇಟ್ಲಿ ಇಶ್ಯೂ ಆದ ನಂತರ ಅದರ ಮಾರ್ಕೆಟ್ ಕ್ಯಾಪ್ 5000 crore ಮಾರ್ಕೆಟ್ ಕ್ಯಾಪ್ ಆಗುತ್ತೆ. ಸೊ ಕರೆಂಟ್ಲಿ 120 crore ಪ್ರಾಫಿಟನ್ನು ಮಾಡಿದೆ FY 26. ಸೊ ಅದರ ಪ್ರಕಾರ PE ಅನ್ನು ನೋಡೋದರೆ 41 PE ಬರುತ್ತೆ. ಸ್ವಲ್ಪ ಹೈಯರ್ ಸೈಡಲ್ಲೇ ಇರುವಂಥದ್ದು, ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ PEಯನ್ನೇ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ತುಂಬ ಏನು ಚೀಪ್ ಪ್ರೈಸ್ಗೆ IPOನಲ್ಲಿ ಬಿಡ್ತಾ ಇಲ್ಲ. ಅದೇ ರೀತಿ ಪ್ರೈಸ್ ಟು ಸೇಲ್ಸ್ ರೇಷೋವನ್ನು ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 480 ಕೋಟಿ ರೂಪಾಯಿ ಇನ್ಕಮ್ ಆಗುತ್ತೆ. ಅದೇ ರೀತಿ 5000 ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪನ್ನು ನೋಡಿದ್ರೆ 10x ಪ್ರೈಸ್ ಟು ಸೇಲ್ಸ್ ರೇಷೋದಲ್ಲಿ ಇವರು ಕೇಳ್ತಾ ಇರುವಂಥದ್ದು. ಕರೆಂಟ್ IPOದಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ರೇಟಲ್ಲೇ ಇರುವಂಥದ್ದು IPO. ಹಾಗೆ ಪ್ರಾಫಿಟ್ ಗ್ರೋತನ್ನು ನಾವು ಈ 30 to 40% ರೇಟಲ್ಲಿ ನೆಕ್ಸ್ಟ್ 4 to 5 yearವರೆಗೂ ಇವರು ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ನೆಕ್ಸ್ಟ್ ಕಂಪನಿಯಲ್ಲಿ ಒಂದು ಬೆಟರ್ ಗ್ರೋತ್ ಸಿಗುತ್ತೆ. ಈ PE ಏನಿದೆ, ಕರೆಂಟ್ PE ಏನಿದೆ ಅದನ್ನು ಜಸ್ಟಿಫೈ ಮಾಡುವಂಥ ಒಂದು ಗ್ರೋತ್ ಸಿಗುತ್ತೆ ಅಂತ ಹೇಳ್ಬೋದು. ಮುಂದೆ ಇವರು ಇದೇ ರೀತಿಯ ಗ್ರೋತನ್ನು 30 to 40% ಗ್ರೋತನ್ನು ಪ್ರಾಫಿಟಲ್ಲಿ ಕೊಡ್ತಾ ಹೋದ್ರು ಅಂತ ಹೇಳಿದರೆ, ಇಲ್ಲ ಅಂತೇಳಿದರೆ ಅಗೇನ್ ಎಕ್ಸ್ಪೆನ್ಸಿವ್ ಸೈಡಲ್ಲೇ ಕರೆಂಟ್ಲಿ ಇರುವಂಥ. ಹಾಗೆ IPOನ ಉಳಿದ ಡೀಟೇಲ್ಗಳನ್ನು ನೋಡೋದ್ರೆ IPO 28ಕ್ಕೆ ಓಪನ್ ಆಗಿದೆ. ಅದೇ ರೀತಿ ಕ್ಲೋಸ್ ಆಗುವಂಥದ್ದು 1 ಸೆಪ್ಟೆಂಬರ್ಗೆ. ಫೇಸ್ ವ್ಯಾಲ್ಯೂವನ್ನು ನಾವು ನೋಡಿದ್ರೆ ₹1 ಪರ್ ಶೇರ್ ಫೇಸ್ ವ್ಯಾಲ್ಯೂ ಇರುವಂಥದ್ದು. IPO ಬ್ಯಾಂಡ್ 408 ರಿಂದ 429 ಇರುವಂಥದ್ದು. ಅದು 429ಗೆ ನಾವು ಪ್ಲೇಸ್ ಮಾಡಬೇಕಾಗತ್ತೆ. ಇಶ್ಯೂ ಸೈಜ್ 720 ಕೋಟಿ ಆಗುತ್ತೆ. ಆಗಲೇ ಹೇಳಿದಾಗೆ ಇದು ಕಂಪ್ಲೀಟ್ಲಿ ಫ್ರೆಶ್ ಇಶ್ಯೂ ಆಗುತ್ತೆ. ಇಲ್ಲಿ ಯಾವುದೇ ಪ್ರಮೋಟರ್ಗಳು ತನ್ನ ಸ್ಟೇಕನ್ನು ಇಲ್ಲಿ ಸೇಲ್ ಮಾಡ್ತಾ ಇಲ್ಲ. ಕಂಪ್ಲೀಟ್ಲಿ 720 crore ಕಂಪನಿಗೆ ಹೋಗುವಂಥದ್ದು. ಅದೇ ರೀತಿ ಆಗಲೇ ಹೇಳಿದಾಗೆ 28ಗೆ ಓಪನ್ ಆಗಿದೆ, ಸೆಪ್ಟೆಂಬರ್ 1ಕ್ಕೆ ಕ್ಲೋಸ್ ಆಗುತ್ತೆ, ಅಲಾಟ್ಮೆಂಟ್ 2ಕ್ಕೆ ಆಗುತ್ತೆ, ಸೆಪ್ಟೆಂಬರ್ 2ಕ್ಕೆ IPO ಲಿಸ್ಟಿಂಗ್ ಸೆಪ್ಟೆಂಬರ್ 4ಕ್ಕೆ ಇರುವಂಥದ್ದು. ಅದೇ ರೀತಿ ನಾವು ಎಷ್ಟು ಅಪ್ಲೈ ಮಾಡ್ಬೋದು ಅಂತ ನೋಡೋದರೆ ಮಿನಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ ನಾವು ಅರೌಂಡ್ 15,000 ಒಂದು ಲಾಟ್ ಅಂತ ಹೇಳಿದೆ 34 ಶೇರ್ ಆಗುತ್ತೆ. ಅರೌಂಡ್ 15,000 rupees ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ ನಾವು 2 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಅಂತ ಹೇಳಿದೆ. ಅಪ್ ಟು 13 ಲಾಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸ್ಮಾಲ್ HNI ಕ್ಯಾಟಗರಿಯಲ್ಲಿ ನಾವು 2 ಲಕ್ಷಕ್ಕಿಂತ ಮೇಲೆ ಇತ್ತು ಅಂಥೇಳಿ ಇನ್ವೆಸ್ಟ್ಮೆಂಟನ್ನು ಇಲ್ಲಿ ಮಾಡ್ಬೋದು. ಅದೇ ರೀತಿ ಸ್ಮಾಲ್ HNI ಮ್ಯಾಕ್ಸಿಮಮ್ ಅಪ್ ಟು 10 lakhವರೆಗೂ ಮಾಡ್ಬೋದು. ಅದೇ ರೀತಿ ಬಿಗ್ HNIಯಲ್ಲಿ 10 lakhಕ್ಕಿಂತ ಮೇಲೆ ಇನ್ವೆಸ್ಟ್ಮೆಂಟ್ ಇತ್ತು ಅಂಥೇಳಿ ಬಿಗ್ HNI ಕ್ಯಾಟಗರಿಯಲ್ಲಿ ಕೂಡ ನಾವಿಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಆಗಲೇ ಹೇಳಿದಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ತುಂಬ ಜಾಸ್ತಿ ಇರುವಂಥದ್ದು. ಕರೆಂಟ್ಲಿ 75 ಇದೆ. 28 ಆಗಸ್ಟಕ್ಕೆ ಚೆಕ್ ಮಾಡಿದಾಗ ₹325 ಎಕ್ಸ್ಟ್ರಾ ಪ್ರೀಮಿಯಮನ್ನು ಇದು ತೋರಿಸ್ತಾ ಇರುವಂಥದ್ದು ಕರೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಪ್ರಕಾರ. ಸೊ ಹಾಗಾಗಿ ತುಂಬ ದೊಡ್ಡ ಹೈಪನ್ನು ಕ್ರಿಯೇಟ್ ಮಾಡಿದೆ. ಅದೇ ರೀತಿ ಈ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡಲ್ಲಿ ಇದ್ದರೂ ಕೂಡ ಇನ್ ಕೇಸ್ ಅಲಾಟ್ ಆಯಿತು ಅಂತೇಳಿ ಒಂದು ಬೆಟರ್ ಲಿಸ್ಟಿಂಗ್ ಗೇನನ್ನು ಪ್ರೊವೈಡ್ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ. ಸೊ ಹಾಗಾಗಿ ಈ IPOನ ಕನ್ಸಿಡರ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು, ಬೆಟರ್ ಲಿಸ್ಟಿಂಗ್ ಏನು ಸಿಗುವಂಥ ಸಾಧ್ಯತೆ ಇದೆ. ಅದೇ ರೀತಿ ಈ ಸ್ಪೇಸ್ ಕರೆಂಟ್ಲಿ ಸ್ವಲ್ಪ ಹಾಟ್ ಸ್ಪೇಸ್ ಆಗಿರೋದ್ರಿಂದ, ಇಂಟ್ರೆಸ್ಟಿಂಗ್ ಸ್ಪೇಸ್ ಆಗಿರೋದ್ರಿಂದ ಒಂದಷ್ಟು ಗ್ರೋತ್ ಕೂಡ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕರೆಂಟ್ಲಿ ಒಂದು ಬೆಟರ್ IPO ಆಪರ್ಚುನಿಟಿ ಅಥವಾ ಲಿಸ್ಟಿಂಗ್ ಏನು ಆಪರ್ಚುನಿಟಿ ಕಂಪ್ನಿ ಪ್ರೊವೈಡ್ ಮಾಡ್ತಾ ಇರುವಂಥದ್ದು. ಲಿಸ್ಟಿಂಗ್ ಏನಿಗೋಸ್ಕರ ಅಪ್ಲೈಯನ್ನು ಮಾಡ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.